أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮಾದರಿಯನ್ನು ಅತ್ಯಂತ ಪರಿಪೂರ್ಣವಾಗಿ ಅನುಸರಿಸಿದ ದೃಶ್ಯವು ಈ ಯುಗದಲ್ಲಿ ಅವರ ಸತ್ಯಸಂಧ ಸೇವಕರಾದ ಹಜರತ್ ಮಸೀಹ್ ಮೌಊದ್ ಇಸ್ಲಾಮರಲ್ಲಿ ನಮಗೆ ಕಂಡುಬರುತ್ತದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆರಾಧನೆ ಮತ್ತು ಅದಕ್ಕೆ ಸಂಬಂಧಿಸಿದ ಉಪದೇಶಗಳನ್ನು ಕಳೆದ ಖುತುಬಗಳಲ್ಲಿ ವಿವರಿಸಲಾಗಿತ್ತು. ಇಂದು ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂಪೂರ್ಣ ಅನುಸರಣೆಯಲ್ಲಿ ನಮಗೆ ಕಾಣಬಹುದಾದ ಹಜರತ್ ಮಸೀಹ್ ಮೌಊದ್ ಇಸ್ಲಾಮರ ಆರಾಧನೆ ಘಟನೆಗಳನ್ನು ಪ್ರಸ್ತುತಪಡಿಸುತ್ತೇನೆ. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಲಾನ್ಹು ಹಜರತ್ ಮಿರ್ಜಾ ಮೊಹಮ್ಮದ್ ದೀನ್ ಸಾಹಿಬ್ ರಜಲಾನ್ಹರಿಂದ ವರದಿ ಮಾಡುತ್ತಾರೆ, ನಾನು ನನ್ನ ಬಾಲ್ಯದಿಂದಲೇ ಹಜರತ್ ಮಸೀಹ್ ಮೌಊದ್ ಇಸ್ಲಾಮರನ್ನು ನೋಡುತ್ತಾ ಬಂದಿದ್ದೇನೆ. ಮೊಟ್ಟಮೊದಲಾಗಿ ನಾನು ತುಂಬ ಚಿಕ್ಕವನಾಗಿದ್ದಾಗ ಹಜರತ್ ಮಿರ್ಜಾ ಗುಲಾಮ್ ಮುರ್ತಜಾ ಸಾಹಿಬ್ರ ಜೀವಿತ ಅವಧಿಯಲ್ಲಿ ಅವರನ್ನು ನೋಡಿದ್ದೆ. ಅವರ ಅಭ್ಯಾಸವೇನೆಂದರೆ ರಾತ್ರಿ ಇಶಾ ನಮಾಜ್ ನಂತರ ಬೇಗನೆ ಮಲಗುತ್ತಿದ್ದರು ಮತ್ತು ರಾತ್ರಿ 1 ಗಂಟೆಯ ಸುಮಾರಿಗೆ ತಹಜ್ಜುದ್ ನಮಾಜ್ಗಾಗಿ ಏಳುತ್ತಿದ್ದರು. ತಹಜ್ಜುದ್ ನಿರ್ವಹಿಸಿದ ನಂತರ ಪವಿತ್ರ ಕುರಾನ್ ಓದುತ್ತಿದ್ದರು. ಬೆಳಗಿನ ಅಜಾನ್ ಆಗುವಾಗ ಮಸೀದಿಗೆ ಹೋಗಿ ಜಮಾತಿನೊಂದಿಗೆ ನಮಾಜ್ ನಿರ್ವಹಿಸುತ್ತಿದ್ದರು. ಕೆಲವೊಮ್ಮೆ ಅವರೇ ನಮಾಜಿಗೆ ಇಮಾಮತ್ ವಹಿಸುತ್ತಿದ್ದರು. ಕೆಲವೊಮ್ಮೆ ಮಸೀದಿಯ ಇಮಾಮ್ ಮಿಯಾನ್ ಜಾನ್ ಮೊಹಮ್ಮದ್ ಇಮಾಮತ್ ವಹಿಸುತ್ತಿದ್ದರು. ಅವರು ಮಸೀದಿಯಲ್ಲಿ ಸುನ್ನತ್ ನಮಾಜ್ ಅನುಸರಿಸುವುದನ್ನು ನಾನು ನೋಡಿಲ್ಲ. ಹಜರತ್ ಮಸೀಹ್ ಮೌಊದ್ ಇಸ್ಲಾಮ್ ಹೇಳುತ್ತಾರೆ, ನಾನು ಎಂದಿಗೂ ಕಷ್ಟಕರವಾದ ತಪಸ್ಸುಗಳನ್ನು ಮಾಡಿಲ್ಲ ಮತ್ತು ಇಂದಿನ ಕೆಲವು ಸೂಫಿಗಳಂತೆ ನನ್ನ ಆತ್ಮವನ್ನು ಕಠಿಣವಾದ ಪ್ರಯಾಸಗಳಿಗೆ ಒಳಪಡಿಸಲಿಲ್ಲ ಹಾಗೂ ಸುನ್ನತಿಗೆ ವಿರುದ್ಧವಾದ ರೀತಿಯ ಚಿಲ್ಲಾವನ್ನು 40 ದಿನಗಳ ಏಕಾಂತವಾಸ ಮಾಡಿಲ್ಲ ಮತ್ತು ಅಲ್ಲಾಹನ ವಚನಕ್ಕೆ ವಿರುದ್ಧವಾದ ಯಾವುದೇ ಸನ್ಯಾಸತ್ವದ ಕೃತ್ಯವನ್ನು ಮಾಡಿಲ್ಲ. ಹಜರತ್ ಮಸೀಹ್ ಮೌಊದ್ ಇಸ್ಲಾಂ ತಮ್ಮ ತಂದೆಯ ನಿಧನದ ಸಮೀಪದ ದಿನಗಳಲ್ಲಿ ತಮ್ಮ ಆರಾಧನೆಯ ಒಂದು ಘಟನೆಯನ್ನು ವಿಶದವಾಗಿ ವಿವರಿಸಿದ್ದಾರೆ. ಒಮ್ಮೆ ಹಜರತ್ ಮಸೀಹ್ ಮೌಊದ್ ಇಸ್ಲಾಂ ಕನಸಿನಲ್ಲಿ ಒಬ್ಬ ಹಿರಿಯ ವ್ಯಕ್ತಿಯನ್ನು ಕಂಡರು. ಆಕಾಶೀಯ ಪ್ರಕಾಶಗಳನ್ನು ಗಳಿಸಲು ಸ್ವಲ್ಪ ಪ್ರಮಾಣದಲ್ಲಿ ಉಪವಾಸ ಮಾಡುವುದು ಪ್ರವಾದಿ ಕುಟುಂಬದ ಸುನ್ನತ್ ಆಗಿದೆ ಎಂದು ಆ ಹಿರಿಯರು ಹೇಳಿದರು. ಹಜರತ್ ಮಸೀಹ್ ಮೌಊದ್ ಇಸ್ಲಾಂ ಹೇಳುತ್ತಾರೆ, ಆದ್ದರಿಂದ ನಾನು ಕೆಲವು ದಿನಗಳವರೆಗೆ ಉಪವಾಸ ಮಾಡುವುದು ಸೂಕ್ತವೆಂದು ಭಾವಿಸಿದೆ. ಆದರೆ ಈ ವಿಷಯವನ್ನು ಗುಪ್ತವಾಗಿಡುವುದು ಉತ್ತಮ ಎಂದು ನಿರ್ಧರಿಸಿ ನಾನು ಮನೆಯಿಂದ ಊಟವನ್ನು ತರಿಸಿ ಅದನ್ನು ಯಾರಿಗೂ ತಿಳಿದಂತೆ ಕೆಲವು ಅನಾಥ ಮಕ್ಕಳಿಗೆ ಹಂಚುತ್ತಿದ್ದೆ. ಅಲ್ಲಾಹನಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಈ ಉಪವಾಸಗಳ ಬಗ್ಗೆ ತಿಳಿದಿರಲಿಲ್ಲ. ಅನಂತರ 2-3 ವಾರಗಳ ಬಳಿಕ ನಾನು ನನ್ನ ಆಹಾರವನ್ನು ಇನ್ನಷ್ಟು ಕಡಿಮೆ ಮಾಡಿದೆ ಮತ್ತು ಇಡೀ ದಿನದಲ್ಲಿ ಕೇವಲ 1 ರೊಟ್ಟಿಯನ್ನು ಮಾತ್ರ ತಿನ್ನುತ್ತಿದ್ದೆ. ಅನಂತರ ಆಹಾರವನ್ನು ಮತ್ತಷ್ಟು ಕಡಿಮೆ ಮಾಡುತ್ತಾ ಹೋದೆ. ಕೊನೆಗೆ 2-3 ತಿಂಗಳ ಮಗುವಿಗೆ ಕೂಡ ಸಾಕಾಗದಷ್ಟು ಆಹಾರವನ್ನು ಮಾತ್ರ ಸೇವಿಸಲು ಆರಂಭಿಸಿದೆ. ನಾನು 8-9 ತಿಂಗಳ ಕಾಲ ಈ ರೀತಿ ಉಪವಾಸಗಳನ್ನು ಅನುಷ್ಠಿಸಿದೆ. ಆ ಸಮಯದಲ್ಲಿ ಉಪವಾಸದ ಅದ್ಭುತಗಳಲ್ಲಿ ಅನೇಕ ವಿಷಯಗಳು ಅದರ ಮಸೀಹ್ ಮೌಊದ್ ಇಸ್ಲಾಮರ ಅನುಭವಕ್ಕೆ ಬಂದವು. ಅವರು ಹೇಳುತ್ತಾರೆ, ಈ ಉಪವಾಸಗಳ ಫಲವಾಗಿ ನನಗೆ ಅನೇಕ ಪ್ರವಾದಿಗಳ ಮತ್ತು ಸಂತರ ಔಲಿಯಾಗಳ ದರ್ಶನವಾಯಿತು. ಒಂದು ಬಾರಿ ಎಚ್ಚರದ ಸ್ಥಿತಿಯಲ್ಲಿ ನಾನು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು, ಹಸನ್ ರಜಲಾನ್ಹು ಮತ್ತು ಹುಸೇನ್ ರಜಲಾನ್ಹರನ್ನು, ಅಲಿ ರಜಲಾನ್ಹು ಮತ್ತು ಫಾತಿಮಾ ರಜಲಾನ್ಹರೊಂದಿಗೆ ಕಂಡನು. ಅದು ಕನಸಾಗಿರಲಿಲ್ಲ, ಬದಲಾಗಿ ಎಚ್ಚರದ ಒಂದು ವಿಧವಾಗಿತ್ತು. ಒಂದು ವರದಿಯಲ್ಲಿ ಹೀಗೆ ಬಂದಿದೆ, ಹಜರತ್ ಮಸೀಹ್ ಮೌಊದ್ ಇಸ್ಲಾಂ ಒಮ್ಮೆ ಮಹಡಿಯ ಮೇಲಿಂದ ಬಿದ್ದರು. ಪ್ರಜ್ಞೆ ಬಂದ ತಕ್ಷಣ ನಮಾಜಿನ ಸಮಯವಾಯಿತೆ ಎಂದು ಕೇಳಿದರು. ನಮಾಜಿನ ಕುರಿತು ಅವರಿಗೆ ಅಷ್ಟು ಪ್ರೀತಿಯಿತ್ತು. 1895ರಲ್ಲಿ ಹಜರತ್ ಮೀರ್ ಮೊಹಮ್ಮದ್ ಇಸ್ಮಾಯಿಲ್ ಸಾಹಿಬ್ ರಜಲಾನ್ಹರಿಗೆ ರಂಜಾನ್ ತಿಂಗಳಲ್ಲಿ ಕಾದ್ಯಾನ್ನಲ್ಲಿ ಇರುವ ಸೌಭಾಗ್ಯ ಲಭಿಸಿತು. ಅವರು ತಿಂಗಳು ಪೂರ್ತಿ ತಹಜ್ಜುದ್ ಅಂದರೆ ತರಾವಿ ನಮಾಜನ್ನು ಹಜರತ್ ಮಸೀಹ್ ಮೌಊದ್ ಇಸ್ಲಾಮರ ಹಿಂದೆ ನಿರ್ವಹಿಸಿದರು. ಅವರು ಹೇಳ್ತಾರೆ, ಹಜರತ್ ಮಸೀಹ್ ಮೌಊದ್ ಇಸ್ಲಾಂ ವಿತ್ರ್ ನಮಾಜನ್ನು ರಾತ್ರಿ ಮೊದಲ ಭಾಗದಲ್ಲಿ ನಿರ್ವಹಿಸುತ್ತಿದ್ದರು ಮತ್ತು ತರಾವಿ ನಮಾಜನ್ನು ರಾತ್ರಿ ಕೊನೆಯ ಭಾಗದಲ್ಲಿ 2 ರಕಾತುಗಳಾಗಿ ನಿರ್ವಹಿಸುತ್ತಿದ್ದರು. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಲಾನ್ಹು ಹಜರತ್ ಅಮ್ಮಾಜಾನ್ ರಜಲಾನ್ಹರಿಂದ ವರದಿ ಮಾಡುತ್ತಾರೆ, ಹಜರತ್ ಮಸೀಹ್ ಮೌಊದ್ ಇಸ್ಲಾಂ 5 ಹೊತ್ತಿನ ನಮಾಜ್ ಅಲ್ಲದೆ 2 ರೀತಿಯ ನಫಲ್ ನಮಾಜ್ ನಿರ್ವಹಿಸುತ್ತಿದ್ದರು. ಒಂದು ಇಶ್ರಾಕ್ ನಮಾಜ್, ಇದನ್ನು ಅವರು ಕೆಲವೊಮ್ಮೆ ನಿರ್ವಹಿಸುತ್ತಿದ್ದರು. ಎರಡನೆಯದು ತಹಜ್ಜುದ್ ನಮಾಜಿನ 8 ರಕಾತುಗಳು, ಇದನ್ನು ಅವರು ಯಾವಾಗಲೂ ನಿರ್ವಹಿಸುತ್ತಿದ್ದರು. ತುಂಬ ಅನಾರೋಗ್ಯವಾಗಿರುವ ಸ್ಥಿತಿಯಲ್ಲಿ ಮಾತ್ರ ಬಿಡುತ್ತಿದ್ದರು.
ಆದರೆ ಅಂತಹ ಸಂದರ್ಭದಲ್ಲೂ ಅವರು ಹಾಸಿಗೆ ಮೇಲೆ ಮಲಗಿಯೇ ದುವಾ ಮಾಡುತ್ತಿದ್ದರು. ಅಂತಿಮ ವಯಸ್ಸಿನಲ್ಲಿ ದೌರ್ಬಲ್ಯದ ಕಾರಣದಿಂದ ಕುಳಿತುಕೊಂಡು ದುವಾ ಮಾಡುತ್ತಿದ್ದರು. ಹಜರತ್ ಮೌಲವಿ ಯಾಕೂಬ್ ಅಲಿ ಸಾಹಿಬ್ ರಜಲಾನ್ಹು ಬರೆಯುತ್ತಾರೆ, ತನ್ನ ತಂದೆಯ ಆದೇಶದ ಪಾಲನೆ ಉದ್ದೇಶದಿಂದ ಮಾತ್ರ ಹಜರತ್ ಮಸೀಹ್ ಇಸ್ಲಾಂ ಮೊಕದ್ದಮ್ಮೆಗೆ ಸಂಬಂಧಪಟ್ಟು ನ್ಯಾಯಾಲಯಕ್ಕೆ ಹೋಗುತ್ತಿದ್ದರು. ಅಲ್ಲಿ ಅವರು ಯಾವ ನಮಾಜ್ ಕೂಡ ಬಿಟ್ಟು ಹೋಗದಂತೆ ಎಚ್ಚರ ವಹಿಸುತ್ತಿದ್ದರು. ಹಜರತ್ ಮಸೀಹ್ ಇಸ್ಲಾಮರ ಸ್ವರದಲ್ಲಿ ಬಹಳ ನೋವು ಮತ್ತು ಲಯವಿತ್ತು. ಅವರ ಕುರಾನ್ ಪಾರಾಯಣ ರಮ್ಯವಾಗಿತ್ತು. ಅವರಿಗೆ ಪವಿತ್ರ ಕುರಾನ್ ಮತ್ತು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತ್ ಮೇಲೆ ಅಪಾರ ಪ್ರೀತಿಯಿತ್ತು. ಅವರ ಆರಾಧನೆಗಳು ಎಂದಿಗೂ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಸರಣೆಯನ್ನು ಮೀರುತ್ತಿರಲಿಲ್ಲ. ನಮಾಜ್ ಅಲ್ಲದೆ ಅವರ ದಿನನಿತ್ಯದ ಕಾರ್ಯಗಳಲ್ಲಿ ಪವಿತ್ರ ಕುರಾನ್ ಪಾರಾಯಣ, ದುರೂದ್ ಶರೀಫ್ ಮತ್ತು ಇಸ್ತಿಗ್ಫಾರ್ ಸೇರಿತ್ತು. ಪವಿತ್ರ ಕುರಾನ್ ಮೇಲಂತೂ ಅವರಿಗೆ ಬಹಳ ಪ್ರೀತಿಯಿತ್ತು. ಹಗಲು ರಾತ್ರಿ ಏಳುವಾಗ, ಕುಳಿತುಕೊಳ್ಳುವಾಗ ಮತ್ತು ನಡೆದಾಡುವಾಗ ಪವಿತ್ರ ಕುರಾನ್ ಓದುತ್ತಿದ್ದರು ಮತ್ತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಹಜರತ್ ಮಸೀಹ್ ಇಸ್ಲಾಂ ಅವರಿಗೆ ಮಸೀದಿಗೆ ಹೋಗಲು ಸಾಧ್ಯವಾಗದಿದ್ದಾಗ ಮನೆಯಲ್ಲಿ ಜಮಾತಾಗಿ ನಮಾಜ್ ನಿರ್ವಹಿಸುತ್ತಿದ್ದರು ಮತ್ತು ಅಂತಹ ಸಂದರ್ಭಗಳಲ್ಲಿ ಹಜರತ್ ಅಮ್ಮಾಜಾನ್ ರಜಲಾನ್ಹರನ್ನು ಜೊತೆಗೆ ಸೇರಿಸಿಕೊಳ್ಳುತ್ತಿದ್ದರು. ಹಜರತ್ ಶೇಖ್ ಯಾಕೂಬ್ ಅಲಿ ಇರ್ಫಾನ್ ಸಾಹಿಬ್ ರಜಲಾನ್ಹು ಹಜರತ್ ಮಸೀಹ್ ಇಸ್ಲಾಮರ ಬಾಲ್ಯದ ಬಗ್ಗೆ ವರದಿ ಮಾಡುತ್ತಾರೆ. ಹಜರತ್ ಮಸೀಹ್ ಇಸ್ಲಾಂ ತಮ್ಮ ವಯಸ್ಸಿನ ಹುಡುಗಿಯೊಬ್ಬಳಿಗೆ ಮುಂದೆ ಅವರೊಂದಿಗೆ ಅವರ ವಿವಾಹವಾಗಿತ್ತು. ಹೀಗೆ ಹೇಳುತ್ತಿದ್ದರು, ಅಭಾಗಿಯೇ, ಅಲ್ಲಾಹನು ನನಗೆ ನಮಾಜ್ ನಿರ್ವಹಿಸುವ ಸೌಭಾಗ್ಯ ದಯಪಾಲಿಸಲಿ ಎಂದು ನನಗಾಗಿ ದುವಾ ಮಾಡು. ಬಾಲ್ಯದಿದ್ದಲೇ ಅವರ ಭಾವನೆಗಳು ಅತ್ಯಂತ ಪವಿತ್ರವಾಗಿದ್ದವು ಎಂದು ಈ ವಾಕ್ಯದಿಂದ ತಿಳಿದುಬರುತ್ತದೆ. ಹಜರತ್ ಮಸೀಹ್ ಇಸ್ಲಾಂ ಹೇಳುತ್ತಾರೆ, ನಾನು ಬಾಲ್ಯದಿಂದಲೇ ಉಪವಾಸ ಅನುಷ್ಠಿಸುವ ಅಭ್ಯಾಸ ಹೊಂದಿದ್ದೆ. ನಾನು 29 ಉಪವಾಸಗಳನ್ನು ಪೂರ್ಣಗೊಳಿಸಿದ ದಿನವು ನನ್ನ ಸಂತೋಷದ ಈದ್ ಹಬ್ಬ ದಿನವಾಗಿತ್ತು. ಉಪವಾಸದಲ್ಲಿ ವಿಶೇಷ ಅನುಗ್ರಹಗಳು ಇರುತ್ತವೆ. ಪ್ರತಿಯೊಂದು ಹಣ್ಣಿಗೆ ವಿಶಿಷ್ಟವಾದ ರುಚಿ ಇರುವ ಹಾಗೆ ಪ್ರತಿಯೊಂದು ಆರಾಧನೆಯಲ್ಲೂ ಒಂದು ಪ್ರತ್ಯೇಕ ಆನಂದವಿರುತ್ತದೆ. ಮನುಷ್ಯನಿಗೆ ವಿವರಿಸಲು ಸಾಧ್ಯವಿಲ್ಲದಂತಹ ಆಧ್ಯಾತ್ಮಿಕತೆ ಈ ಆರಾಧನೆಗಳಲ್ಲಿ ಇರುತ್ತದೆ. ಆರಾಧನೆಯಲ್ಲಿ ಮನುಷ್ಯನ ಆತ್ಮವು ಅತ್ಯಂತ ಮೃದುವಾಗಿ ನೀರಿನಂತೆ ಹರಿದು ಅಲ್ಲಾಹನೊಂದಿಗೆ ಲೀನವಾಗುವಂತಿರಬೇಕು. ಮಿಯಾನ್ ಜಾನ್ ಮೊಹಮ್ಮದ್ ಮರ್ಹೂಮ್ ರಜಲಾನ್ಹರ ಜನಾಜಾ ನಮಾಜ್ ಬಗ್ಗೆ ಹಜರತ್ ಪೀರ್ ಸಿರಾಜುಲ್ ಹಕ್ ನೋಮಾನಿ ರಜಲಾನ್ಹು ವರದಿ ಮಾಡುತ್ತಾರೆ. ಹಜರತ್ ಮಸೀಹ್ ಇಸ್ಲಾಮರಿಗೆ ಅವರ ಮೇಲೆ ಅಪಾರ ಪ್ರೀತಿಯಿತ್ತು. ಹಜರತ್ ಮಸೀಹ್ ಇಸ್ಲಾಂ ಸ್ವತಃ ಅವರ ಜನಾಜಾ ನಮಾಜಿಗೆ ಇಮಾಮತ್ ವಹಿಸಿದರು. ನಮಾಜ್ನಲ್ಲಿ ಎಷ್ಟು ಸಮಯ ತೆಗೆದುಕೊಂಡರೆಂದರೆ ಹಿಂದೆ ನಿಂತಿದ್ದವರ ಕಾಲುಗಳು ನೋಯಲಾರಂಭಿಸಿದವು. ನಿಂತು ನಿಂತು ನನ್ನ ಸ್ಥಿತಿ ಹದಗೆಟ್ಟಿತ್ತು. ಜನಾಜಾ ನಮಾಜ್ ಮುಗಿಸಿ ಬಂದ ನಂತರ ಯಾರೋ ಒಬ್ಬರು ಹೀಗೆ ಹೇಳಿದರು, ಹುಜೂರ್, ಇಂದು ನಮಾಜ್ ಬಹಳ ದೀರ್ಘವಾಗಿದ್ದ ಕಾರಣದಿಂದ ನಮಗೆ ಸುಸ್ತಾಯಿತು. ನಿಮ್ಮ ಸ್ಥಿತಿಯು ಕಷ್ಟಕರವಾಗಿರಬಹುದು. ಹಜರತ್ ಮಸೀಹ್ ಇಸ್ಲಾಂ ಹೇಳಿದರು, ನಮಗೆ ಹೇಗೆ ಸುಸ್ತಾಗಲು ಸಾಧ್ಯ? ನಾವು ಅಲ್ಲಾಹನೊಡನೆ ದುವಾ ಮಾಡುತ್ತಿದ್ದೆವು. ಆ ದಿವಂಗತ ವ್ಯಕ್ತಿಗಾಗಿ ಕ್ಷಮೆ ಬಿಡುತ್ತಿದ್ದೆವು. ಬೇಡುವವನು ಎಂದಾದರೂ ಸುಸ್ತಾಗುತ್ತಾನೆಯೇ? ಯಾರು ಸುಸ್ತಾಗುತ್ತಾರೋ ಅವರು ಹಿಂದೆ ಉಳಿತಾರೆ. ನಾವು ಬೇಡುವವರಾಗಿದ್ದೇವೆ ಮತ್ತು ಅಲ್ಲಾಹನು ನೀಡುವವನು ಆಗಿರುವನು. ಹಾಗಿದ್ದ ಮೇಲೆ ಸುಸ್ತಾಗಲು ಹೇಗೆ ಸಾಧ್ಯ? ಸ್ವಲ್ಪವಾದರೂ ಸಿಗುವ ಪ್ರತೀಕ್ಷೆ ಇರುವ ಜಾಗದಲ್ಲಿ ಭಿಕ್ಷುಕನು ಹಠ ಹಿಡಿದು ನಿಲ್ಲುತ್ತಾನೆ. ಅಲ್ಲಾಹನು ನಮಗೂ ಇದೇ ಯೋಚನೆಯೊಂದಿಗೆ ನಮಾಜ್ ನಿರ್ವಹಿಸುವ ಸೌಭಾಗ್ಯ ದಯಪಾಲಿಸಲಿ. ಅಲ್ಲಾಹ್ ಮತ್ತು ಅವನ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಜ್ಞೆಯಂತೆ ನಮಾಜ್ ನಿರ್ವಹಿಸುತ್ತೇವೆ ಮತ್ತು ಅಲ್ಲಾಹನ ಉಪಕಾರಗಳನ್ನು ಸ್ಮರಿಸುತ್ತಾ ಅವನನ್ನು ಸ್ತುತಿಸುತ್ತಾ ನಮಾಜ್ ನಿರ್ವಹಿಸುತ್ತೇವೆ ಎಂಬ ನಿಬಂಧನೆಯೊಂದಿಗೆ ನಾವು ಹಜರತ್ ಮಸೀಹ್ ಇಸ್ಲಾಮರ ಕೈಯಲ್ಲಿ ಬಯತ್ ಮಾಡಿದ್ದೇವೆ. ಅಲ್ಲಾಹನು ನಮಗೆ ಈ ಪ್ರತಿಜ್ಞೆಯನ್ನು ಪೂರೈಸುವ ಶಕ್ತಿ ನೀಡಲಿ. ಅಲ್ಹಮ್ದುಲಿಲ್ಲಾಹ್ ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂದು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ومن يضلله فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.